ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಲೋಕಸಭಾ ಚುನಾವಣೆ 7 ಹಂತಗಳಲ್ಲಿ ನಡೀತಾ ಇದೆ. ಲೋಕಸಭಾ ಚುನಾವಣೆಗೂ ಮುಂಚೆ ಹಲವಾರು ಮಾಧ್ಯಮಗಳು ಒಪಿನಿಯನ್ ಪೋಲ್ಸ್ ಗಳನ್ನು ಸಹ ಪ್ರಕಟ ಮಾಡಿತ್ತು. ಸುಮಾರು 15-16 ಒಪಿನಿಯನ್ ಪೋಲ್ಗಳು ಬಂದಿತ್ತು. 90ಕ್ಕೂ ಹೆಚ್ಚು ಒಪಿನಿಯನ್ ಪೋಲ್ಗಳಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರನೇ ಮತ್ತೆ ಆಡಳಿತಕ್ಕೆ ಬರುತ್ತೆ ಅನ್ನುವಂತ ಅಭಿಪ್ರಾಯ ವ್ಯಕ್ತ ಆಗಿತ್ತು. ಸ್ನೇಹಿತರೆ, ನೀವಿಲ್ಲಿ ಗಮನಿಸಬೇಕಾದ ಒಂದು ವಿಚಾರ, ಯಾವ ಒಪಿನಿಯನ್ ಪೋಲ್ಗಳು ಸಹ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ 400ರ ಮೇಲಿನ ಸೀಟ್ಗಳನ್ನು ಕೊಟ್ಟಿರಲಿಲ್ಲ. ಅಬ್ ಕಿ ಬಾರ್ 400 ಪಾರ್ ಅಂದ್ರೆ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ 400ರ ಗಡಿ ದಾಟುತ್ತೆ ಅನ್ನುವಂತ ಕನಸೇನು ಕಂಡಿತ್ತು ಬಿಜೆಪಿ, ಅದು ಸಾಧ್ಯ ಆಗೋದಿಲ್ಲ, 400ರ ಒಳಗಿರುತ್ತೆ ಅನ್ನುವಂತ ಅಂಶನ 90ಕ್ಕೂ ಹೆಚ್ಚು ಸರ್ವೆ ರಿಪೋರ್ಟ್ಗಳು ಹೇಳಿತ್ತು. ಸ್ನೇಹಿತರೆ, ಯಾವುದೇ ಟಿವಿ ಚಾನೆಲ್ಗಳಾಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ 420, 30ರ ತನಕ ಸೀಟ್ಗಳು ಸಿಗುತ್ತೆ ಅಂತ ಯಾವುದೇ ಸಮೀಕ್ಷೆ ಹೇಳಿರ್ಲಿಲ್ಲ. ಖುದ್ದು ಬಿಜೆಪಿಯವರು ಸಹ ಅಷ್ಟು ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ. ಅವರ ದೊಡ್ಡ ನಿರೀಕ್ಷೆ ಏನಪ್ಪಾ ಅಂದ್ರೆ 400ರನ್ನು ದಾಟ್ತೀವಿ ಅನ್ನೋದು ಮಾತ್ರ ಆಗಿತ್ತು. ಇಲ್ಲಿ 430 ನಂಬರ್ ಯಾಕೆ ಬಂದಿದೆ ಅಂತ ನಿಮಗೂ ಆಶ್ಚರ್ಯ ಆಗ್ಬಹುದು. ಸ್ನೇಹಿತರೆ, ಈಗ ಒಂದು ಸರ್ವೆ ರಿಪೋರ್ಟ್ ಹೊರಬಿದ್ದಿದೆ. ಆ ಸರ್ವೆಯ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಎನ್ಡಿಎ ನೇತೃತ್ವದ ಸರ್ಕಾರಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ಇದುವರೆಗೂ ಯಾವುದೇ ಸರ್ವೆಗಳು ಕೊಡದಿರ್ತಕ್ಕಂತ ನಂಬರ್ಸ್ ನ ಕೊಟ್ಟಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಸರ್ವೆನ ಮಾಡಿರೋದು ನಮ್ಮ ದೇಶದ ಯಾವುದೇ ಟಿವಿ ಮಾಧ್ಯಮಗಳಲ್ಲ, ಯಾವುದೇ ಒಪಿನಿಯನ್ ಪೋಲ್ ಗಳನ್ನು ಮಾಡ್ತಾ ಇರ್ತಕ್ಕಂತ ಸಂಘ ಸಂಸ್ಥೆಗಳಲ್ಲ. ಈ ಸರ್ವೆ ಮಾಡಿರೋದು ನಮ್ಮ ಬದ್ಧ ವೈರಿ ರಾಷ್ಟ್ರ ಚೀನಾ. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾದ ವಿಚಾರ, ಚೀನಾದ ಗ್ಲೋಬಲ್ ಟೈಮ್ಸ್ ಈ ಸರ್ವೆ ಮಾಡಿರೋದು. ಸ್ನೇಹಿತರೆ, ಚೀನಾದ ಗ್ಲೋಬಲ್ ಟೈಮ್ಸ್ ಅನ್ನೋದು ಒಂದು ಪತ್ರಿಕೆ. ಇದನ್ನ ಚೀನಾದ ಅಫಿಷಿಯಲ್ ಅಂದ್ರೆ ಔಪಚಾರಿಕ ಮಾಧ್ಯಮ ಅಂತಾನೆ ಪರಿಗಣಿಸಲಾಗುತ್ತೆ. ಚೈನಾದ ಅಧ್ಯಕ್ಷರು ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಏನನ್ನೇ ಹೇಳೋದಕ್ಕೆ ಹೊರಟಿದ್ರು ಅದು ಈ ಗ್ಲೋಬಲ್ ಟೈಮ್ಸ್ ಮೂಲಕ ಪ್ರಕಟಿಸುತ್ತೆ. ಅಂದ್ರೆ ಇದು ಚೀನಾ ಸರ್ಕಾರ ನಡೆಸಿರ್ತಕ್ಕಂಥ ಸರ್ವೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಗ್ಲೋಬಲ್ ಟೈಮ್ಸ್ ಮೇಲಿನ ಹಿಡಿತ ಹೊಂದಿರೋರು ಚೀನಾದವರು, ಅಂದ್ರೆ ಖುದ್ದು ಅಧ್ಯಕ್ಷರೇ. ಅದೇ ಗ್ಲೋಬಲ್ ಟೈಮ್ಸ್ ನಲ್ಲಿ ವರದಿಯಾಗಿದೆ, ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಈ ಬಾರಿ ಅಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ 430ಕ್ಕೂ ಹೆಚ್ಚು ಸೀಟ್ಗಳು ಬರಲಿದೆ ಅಂತ. ನಿಮ್ಗೆ ಅನಿಸ್ಬೋದು, ಚೀನಾ ನಮ್ಮ ಬದ್ಧ ವೈರಿ ರಾಷ್ಟ್ರ ಅಲ್ಲ, ಅವರ್ಯಾಕೆ ಅದು ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಇಷ್ಟು ದೊಡ್ಡ ನಂಬರ್ಸ್ ನ ಕೊಡ್ತಾ ಇದ್ದಾರೆ, ಚೀನಾಕ್ಕೆ ಮತ್ತೆ ನರೇಂದ್ರ ಮೋದಿ ಅವರು ಬರಬೇಕು ಅನ್ನೋ ಒಂದು ಆಸೆ ಏನಾದ್ರೂ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡೋದು ಸಹಜ. ಸ್ನೇಹಿತರೆ, ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ನಿಂತು ಅಬ್ ಕಿ ಬಾರ್ 400 ಪಾರ್ ಅಂದ್ರೆ ಈ ಬಾರಿ 400ರನ್ನ ಕ್ರಾಸ್ ಮಾಡ್ತೀವಿ, ಬಿಜೆಪಿ ಒಂದೇ 370 ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನುವ ಘೋಷಣೆಯನ್ನು ಕೊಟ್ರು. ಇದನ್ನ ಖುದ್ದು ಪ್ರಶಾಂತ್ ಕಿಶೋರ್ ಅವರು ಹೇಳ್ತಾರೆ, ಇದು ಸಾಧ್ಯ ಆಗದೆ ಇರೋ ಮಾತು ಅಂತ. ಬಿಜೆಪಿ ಅವರು ತಮ್ಮ ಕಾರ್ಯಕರ್ತರನ್ನು ಮೋಟಿವೇಟ್ ಮಾಡೋದಕ್ಕೋಸ್ಕರ ಇಂತಹ ಘೋಷಣೆಗಳನ್ನು ಕೊಡುತ್ತೆ, ಆದ್ರೆ ಇದು ವಾಸ್ತವಕ್ಕೆ ಹತ್ತಿರ ಇಲ್ಲ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ. ಅವರೇ ಹೇಳಿರೋ ಪ್ರಕಾರ ಬಿಜೆಪಿ 295ರಿಂದ 300 ಸೀಟ್ಗಳನ್ನು ಗೆಲ್ಲುತ್ತೆ. ಪರಿಸ್ಥಿತಿ ಹೀಗಿರುವಾಗ ಚೈನಾದ ಗ್ಲೋಬಲ್ ಟೈಮ್ಸ್ ನವರು ವರದಿ ಮಾಡಿರ್ತಕ್ಕಂತಹ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ 430 ಸೀಟ್ಗಳನ್ನು ಗೆಲ್ಲುತ್ತೆ ಅನ್ನೋದು ಎಲ್ಲರ ಉಬ್ಬೇರಿಸುವಿಕೆಗೆ ಕಾರಣ ಆಗಿದೆ. ಸ್ನೇಹಿತರೆ, ಚೈನಾದ ಗ್ಲೋಬಲ್ ಟೈಮ್ಸ್ ಅಂತಕ್ಕಂತ ಮಾಧ್ಯಮದಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಆ ಆರ್ಟಿಕಲ್ ನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ 430 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಬೇರೆ ಯಾವುದೇ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ವರದಿ ಬಂದ್ರೆ ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ಆದರೆ ಚೈನಾದ ಗ್ಲೋಬಲ್ ಟೈಮ್ಸ್ ಇದನ್ನ ಸರ್ಕಾರ ಏನು ಹೇಳ್ಬೇಕು ಅಂತ ಅನ್ಕೊಂಡಿರುತ್ತೋ ಅದನ್ನ ಈ ಗ್ಲೋಬಲ್ ಟೈಮ್ಸ್ ನಲ್ಲಿ ವರದಿ ಮಾಡುತ್ತೆ. ಹೆಚ್ಚು ಕಡಿಮೆ ಇದು ಸರ್ಕಾರದ ಅಭಿಪ್ರಾಯ ಅಂತಾನೆ ಪ್ರಪಂಚದಾದ್ಯಂತ ಸ್ವೀಕರಿಸಲಾಗುತ್ತೆ. ಹಾಗಾಗಿ ಗ್ಲೋಬಲ್ ಟೈಮ್ಸ್ ನಲ್ಲಿ ಪಬ್ಲಿಷ್ ಆಗಿರತಕ್ಕಂತ 230 ಸೀಟ್ಗಳನ್ನೇನು ಬಿಜೆಪಿ ಗೆಲ್ಲುತ್ತೆ ಅನ್ನೋ ವರದಿ ಎಲ್ಲರ ಅಟೆನ್ಷನ್ಗೆ ಕಾರಣ ಆಗಿದೆ. ಅವರು ಈ 430 ಅನ್ನೋ ಸಂಖ್ಯೆನ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಬಿಜೆಪಿ ಮತ್ತು ಎನ್ಡಿಎ ಅಂಗಪಕ್ಷಗಳು ಸೇರಿ ಕೇಂದ್ರದಲ್ಲಿ 430 ಸೀಟ್ಗಳನ್ನು ಪಡೆಯುವ ಮೂಲಕ ಮತ್ತೆ ಸರ್ಕಾರ ರಚನೆ ಮಾಡ್ತಾರೆ ಅನ್ನುವುದನ್ನು ಕ್ಲಿಯರ್ ಕಟ್ ಆಗಿ ಚೈನಾದ ಗ್ಲೋಬಲ್ ಟೈಮ್ಸ್ ನಲ್ಲಿ ವರದಿ ಮಾಡಲಾಗಿದೆ. ಇದನ್ನ ಚೈನಾದ ಗ್ಲೋಬಲ್ ಟೈಮ್ಸ್ ನವರು ಸುಮ್ನೆ ಪಬ್ಲಿಷ್ ಮಾಡಿಲ್ಲ, ಅದಕ್ಕೆ ತಕ್ಕಂತ ರಿಸರ್ಚ್ ಅನ್ನು ಸಹ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ತಮ್ಮದೇ ಆದ ವೋಟ್ ಬ್ಯಾಂಕ್ ಇದೆ, ಅವರನ್ನು ಸಪೋರ್ಟ್ ಮಾಡ್ತಕ್ಕಂತ ಸೈಲೆಂಟ್ ವೋಟರ್ಸ್ ಇದ್ದಾರೆ. ಮೋದಿ ಅವರ ಜನಪ್ರಿಯತೆ
ಇನ್ನು ಹೆಚ್ಚಾಗಿದೆ ಹೊರತು ಕಡಿಮೆ ಆಗಿಲ್ಲ. ಅವ್ರು ಯಾರೋ ಮೋದಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಡೈರೆಕ್ಟ್ ಆಗಿ ಅಥವಾ ಬಹಿರಂಗವಾಗಿ ಹೇಳೋದಿಲ್ಲ. ಮತಗಟ್ಟೆಗಳಿಗೆ ಹೋಗಿ ಮೋದಿ ಪರವಾಗಿ ವೋಟ್ ಚಲಾಯಿಸ್ತಾರೆ. ಇದು NDA ಸರ್ಕಾರ ಯಾಕೆ 430 ಸೀಟ್ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಚೈನಾದ ಗ್ಲೋಬಲ್ ಟೈಮ್ಸ್ ಕೊಟ್ಟಿರ್ತಕ್ಕಂತ ಕಾರಣ. ಹಾಗಾದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಚೈನಾ ನಮ್ಮ ಪರಮ ಶತ್ರು ರಾಷ್ಟ್ರ. ಚೈನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ಗೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು ಇಷ್ಟ ಇದೆಯಾ ಅಂತ. ಇದಕ್ಕೆ ಉತ್ತರ ಖಂಡಿತವಾಗಿ ಇಲ್ಲ. ಯಾವುದೇ ಕಾರಣಕ್ಕೂ ಅವರು ರಾಷ್ಟ್ರವಾದಿ ಸರ್ಕಾರ ಮತ್ತೆ ದೇಶದಲ್ಲಿ ರಿಪೀಟ್ ಆಗೋದಕ್ಕೆ ಇಷ್ಟ ಪಡೋದಿಲ್ಲ. ಅವರಿಗೆ ಬೇಕಾಗಿರೋದು ಕಿಚಡಿ ಸರ್ಕಾರ. ಎತ್ತು ಏರಿಗೆ ಇಳಿದ್ರೆ ಕೋಣ ನೀರಿಗಿಳಿತು ಅಂದಂಗೆ ಅಂತಹ ಸರ್ಕಾರನ ಚೈನಾದವರಾಗಿರ್ಬೋದು, ಪಾಕಿಸ್ತಾನದವರಾಗಿರ್ಬೋದು, ಅಷ್ಟೇ ಯಾಕೆ ಭಾರತ ತನ್ನ ಮಿತ್ರ ರಾಷ್ಟ್ರ, ಭಾರತಕ್ಕೆ ನಾವು ಗೌರವ ಕೊಡ್ತೀವಿ ಅಂತ ಹೇಳ್ಕೊಂಡು ಒಳಗೆ ಪೆಟ್ಟು ಕೊಡೋ ಅಮೆರಿಕ ಸಹ ಬಯಸೋದು ಭಾರತದಲ್ಲಿ ಕಿಚಡಿ ಸರ್ಕಾರ ಬರಬೇಕು, ರಾಷ್ಟ್ರವಾದಿ ಸರ್ಕಾರ ಬರಬಾರದು ಅಂತ. ಸ್ನೇಹಿತರೆ, ಯಾವುದೇ ಒಂದು ರಾಷ್ಟ್ರದಲ್ಲಿ ಬಲಿಷ್ಠ ಸರ್ಕಾರ ಇದ್ರೆ ಅದರ ವಿದೇಶಾಂಗ ನೀತಿನೂ ಸಹ ಬಲಿಷ್ಠವಾಗಿರುತ್ತೆ, ಅದರ ರಕ್ಷಣಾ ನೀತಿಗಳು ಸಹ ಬಲಿಷ್ಠವಾಗಿರುತ್ತೆ. ಅದೇ ಕಿಚಡಿ ಸರ್ಕಾರ ಇದ್ದಾಗ ಯಾವುದೇ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಈ ಕುತಂತ್ರಿ ರಾಷ್ಟ್ರಗಳಾಗಿರ್ತಕ್ಕಂಥ ಚೈನಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಅವರ ತಾಳಕ್ಕೆ ತಕ್ಕಂತೆ ಕುಣಿಸೋದಕ್ಕೆ ಶುರು ಮಾಡ್ತಾರೆ. ಭಾರತದಂತ ದೊಡ್ಡ ರಾಷ್ಟ್ರ ಬಲಿಷ್ಠ ರಾಷ್ಟ್ರ ಆಗೋದು ಇವರು ಯಾರಿಗೂ ಬೇಕಾಗಿಲ್ಲ. ಇದಕ್ಕೆ ಸ್ಪಷ್ಟ ಉದಾಹರಣೆಗಳು ಡೋಕ್ಲಾಮ್ ನಲ್ಲಿ ಆದಂತ ಘರ್ಷಣೆ, ಗಲ್ವಾನ್ ಘಾಟಿಯಲ್ಲಿ ಆದಂತ ಘರ್ಷಣೆ. ಭಾರತ ಮುಟ್ಟಿ ನೋಡ್ಕೋಬೇಕು ಅಂತ ಉತ್ತರನ ಕೊಟ್ಟಿತ್ತು ಚೈನಾಕ್ಕೆ. ಇನ್ನ ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಭಾರತ ಅಮೆರಿಕಕ್ಕೂ ಸಪೋರ್ಟ್ ಮಾಡಿರ್ಲಿಲ್ಲ, ರಷ್ಯಾಕ್ಕೂ ಸಪೋರ್ಟ್ ಮಾಡಿರ್ಲಿಲ್ಲ. ನಾವು ನಮ್ಮದೇ ಆದ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಸ್ವತಂತ್ರರು. ನಮ್ಮ ಮೇಲೆ ಯಾರೂ ಯಾವುದೇ ಪರಿಣಾಮ ಬೀರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ದೃಢ ನಿರ್ಧಾರ ತೆಗೆದುಕೊಂಡಿತ್ತು. ಇದು ಅಮೆರಿಕಕ್ಕೆ ಬೇಕಾಗಿರ್ಲಿಲ್ಲ. ಅವರು ಬಯಸೋದು ಭಾರತ ನಮಗೆ ಸಪೋರ್ಟ್ ಮಾಡ್ಲಿ ಅಂತ. ಇಂಥ ದೃಢ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ದೃಢ ಸರ್ಕಾರ, ಸಂಪೂರ್ಣ ಬಹುಮತ ಹೊಂದಿರತಕ್ಕಂತ ಸರ್ಕಾರ ಕೇಂದ್ರದಲ್ಲಿ ನೇತೃತ್ವ ವಹಿಸಿದ್ದರಿಂದ ಅನ್ನೋದನ್ನ ನಾವು ಮರಿಬಾರದು. ಸ್ನೇಹಿತರೆ, ನಿಮಗೆ ನೆನಪಿರ್ಲಿ, GDPಯಲ್ಲಿ ದೊಡ್ಡ ದೇಶಗಳಲ್ಲಿ ಅತಿ ಹೆಚ್ಚು ಗ್ರೋತ್ ರೇಟ್ ಹೊಂದಿರತಕ್ಕಂಥದ್ದು ಭಾರತ ದೇಶ. ಚೀನಾನ ಹಿಂದಿಕ್ಕಿ ಭಾರತ ಮುಂದುವರಿತಾ ಇದೆ. ಚಂದ್ರನ ಮೇಲೂ ಸಹ ಭಾರತ ಯಶಸ್ವಿಯಾಗಿ ಪಾದಾರ್ಪಣೆ ಮಾಡಿದೆ. ಇದೆಲ್ಲ ಸಾಧ್ಯವಾಗ್ತಾ ಇರೋದು ಭಾರತದಲ್ಲಿ ಇರ್ತಕ್ಕಂಥ ದೃಢ ನಾಯಕತ್ವದಿಂದ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇದು ಈ ಯಾವ ರಾಷ್ಟ್ರಗಳಿಗೂ ಬೇಕಾಗಿಲ್ಲ. ಆದ್ರೆ ಸ್ನೇಹಿತರೆ, ಸತ್ಯನ ನಾವು ಎಷ್ಟು ಮುಚ್ಚಿಡ್ತೀವೋ ಅದು ಅಷ್ಟೇ ಪ್ರಖರವಾಗಿ ಹೊರಹೊಮ್ಮುತ್ತೆ ಅನ್ನೋದಕ್ಕೆ ಚೈನಾದ ಗ್ಲೋಬಲ್ ಟೈಮ್ಸ್ ನವರು NDA ನೇತೃತ್ವಕ್ಕೆ 430 ಸೀಟ್ಗಳು ಅಂತ ವರದಿ ಮಾಡಿರೋದೇ ಸಾಕ್ಷಿ. ಭಾರತೀಯ ಮಾಧ್ಯಮಗಳು ವರದಿ ಮಾಡಿರೋ ಪ್ರಕಾರ NDA ನೇತೃತ್ವದ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರಬಹುದು, ಆದರೆ 430 ಸೀಟ್ಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದು ನನಗಂತೂ ಅನುಮಾನ. ಏನೇ ಆಗ್ಲಿ, ಜೂನ್ 4ನೇ ತಾರೀಕು ಫಲಿತಾಂಶ ಗೊತ್ತಾದೇ ಆಗುತ್ತೆ. ಅಲ್ಲಿಯವರೆಗೂ ನಾವು ಅನಿವಾರ್ಯವಾಗಿ ಕಾಯಲೇಬೇಕು. ಸ್ನೇಹಿತರೆ, ಚೈನಾ ವರದಿ ಮಾಡಿರ್ತಕ್ಕಂತ NDA ನೇತೃತ್ವದ ಸರ್ಕಾರ 430 ಸೀಟ್ಗಳನ್ನು ಪಡೆಯುತ್ತೆ ಅನ್ನುವುದರ ಬಗ್ಗೆ ನಿಮ್ಗೆ ಏನ್ಸುತ್ತೆ? ನಿಜಕ್ಕೂ NDA ಸರ್ಕಾರ 430 ಸೀಟ್ಗಳನ್ನು ಪಡೆಯುತ್ತಾ ಅಥವಾ ಸರಳ ಬಹುಮತ ಪಡೆದು ಸರ್ಕಾರ ರಚನೆ ಮಾಡುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.